ಈ ಬ್ಲಡ್ ಪ್ರೆಷರ್ ಅಂತ ಹೇಳುವ ಒಂದು ಕಾಯಿಲೆಯನ್ನು ಸೃಷ್ಟಿಸಿದ್ದೇ ನಾವು ವೈದ್ಯರು. ಬಹಳ ದೊಡ್ಡ ಬ್ಲಡ್ ಪ್ರೆಷರ್ ರಿಸರ್ಚರ್ ಇದ್ದಾರೆ. ಅವರ ಹೆಸರು ಸರ್ ಜಾರ್ಜ್ ಪಿಕ್ಕರಿಂಗ್ ಅಂತ. ಅವರಷ್ಟು ದೊಡ್ಡವರು ಯಾರೂ ಇರಲಿಲ್ಲ. ಅವರೊಂದು ದೊಡ್ಡ ಪುಸ್ತಕ ಬರೆದಾರೆ, ಅದರ ಎನ್ಸೈಕ್ಲೋಪೀಡಿಯಾ ಆಫ್ ಹೈಪರ್ ಟೆನ್ಷನ್. ಅವರು ಒಂದು ವಾಕ್ಯ ಹೇಳ್ತಾರೆ, ಅದನ್ನು ನೆನಪಿಟ್ಕೊಳ್ಳಿ. ಮೋರ್ ಪೀಪಲ್ ಇನ್ ದಿಸ್ ವರ್ಲ್ಡ್ ಮೇಕ್ ಎ ಲಿವಿಂಗ್ ಆಫ್ ಹೈಪರ್ ಟೆನ್ಷನ್ ದ್ಯಾನ್ ಡೈ ಆಫ್ ಇಟ್. ಅಂದರೆ ಈ ಲೋಕದಲ್ಲಿ ಬ್ಲಡ್ ಪ್ರೆಷರಿಂದ ಸಾಯುವ ಜನಸಂಖ್ಯೆಗಿಂತ ಎಷ್ಟೋ ಹೆಚ್ಚು ಜನ ಬ್ಲಡ್ ಪ್ರೆಷರ್ನ ಹೆಸರಿನಲ್ಲಿ ವ್ಯಾಪಾರ ಮಾಡಿ ಲಾಭ ಮಾಡಿಕೊಂಡಿದ್ದಾರೆ ಅಂತ. ಆದರೆ ಏನು ಅರ್ಥ? ಬ್ಲಡ್ ಪ್ರೆಷರ್ ಒಂದು ದೊಡ್ಡ ಅಂತ ಸೀಕಲ್ಲ, ಅದನ್ನು ನಾವು ಕಾಯಿಲೆ ಮಾಡಿಕೊಂಡದ್ದು. ಮತ್ತು ಅದಕ್ಕೊಂದು ನಾವು ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಒಂದು ಹೇಳ್ತಾರೆ ಜನ. ಆ ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಇಲ್ಲವೇ ಇಲ್ಲ. ಆ್ಯಾವರೇಜ್ ಬ್ಲಡ್ ಪ್ರೆಷರ್ ನಮ್ಗೆ ಗೊತ್ತಿರೋದು. ಆ ಆ್ಯಾವರೇಜನ್ನು ನೀನು ನಾರ್ಮಲ್ ಮಾಡಿದವಾಗ 25% ಫಾಲ್ಸ್ ಪಾಸಿಟಿವ್ಸ್, ಅಂದರೆ 25% ಜನರಿಗೆ ಬ್ಲಡ್ ಪ್ರೆಷರ್ ಉಂಟು ಅಂತ ಡಾಕ್ಟ್ರ್ ಹೇಳಿದವಾಗ ಅವರಿಗೆ ನಿಜವಾಗಿ ಬ್ಲಡ್ ಪ್ರೆಷರ್ ಇಲ್ಲ. ಆದರೆ ಒಮ್ಮೆ ಡಾಕ್ಟ್ರ್ ಹೇಳಿದರೆ ಬ್ಲಡ್ ಪ್ರೆಷರ್ ಉಂಟು ಅಂತ ಹೆದರಿಕೊಂಡ್ರೆ ಆ ಬ್ಲಡ್ ಪ್ರೆಷರ್ ಮತ್ತೆ ಕೆಳಗೆ ಬರುವುದೇ ಇಲ್ಲ. ಅದಕ್ಕೆ ವೈಟ್ ಕೋಟ್ ಇಫೆಕ್ಟ್ ಅಂತ ನಾವು ಹೇಳೋದು. ಡಾಕ್ಟ್ರ ಕೋಟನ್ನು ನೋಡಿದ ಕೂಡಲೇ ಬ್ಲಡ್ ಪ್ರೆಷರ್ ಮೇಲೆ ಹೋಗ್ತದೆ, ಅದು ಕೆಳಗೆ ಬರುವುದೇ ಇಲ್ಲ. ಅದು ಒಂದು. ಎರಡನೇದೇನು ಅಂದರೆ, ನಾವು ಏನು ಮಾಡಿದ್ದೇವೆ ನಿನ್ನ ಚರಿತ್ರೆಯಿಂದ, ನಮ್ಮ ಚರಿತ್ರೆ ನೀನು ಕಲ್ತ್ರೆ. ಅದಕ್ಕೊಂದು ರೋಮನ್ ಥಿಂಕರ್ ಸಿಸಿರೋ ಅಂತಿದ್ದ, ಅವನೊಂದು ಮಾತು ಹೇಳಿದ, ಲರ್ನ್ ಫ್ರಮ್ ಹಿಸ್ಟ್ರಿ ಅದರ್ವೈಸ್ ಯು ವಿಲ್ ರೀಲಿವ್ ಹಿಸ್ಟ್ರಿ ಅಂತ. ನಮ್ಮ ಹಿಸ್ಟ್ರಿ ಹೇಳ್ತೇನೆ ನಿನಗೆ. ನಾನು ಸ್ಟೂಡೆಂಟ್ ಆಗಿರುವಾಗ 50ರ ದಶಕದಲ್ಲಿ ನಮಗೆ ಹೇಳಿಕೊಟ್ಟದ್ದು ಏನು ಅಂದರೆ, ಆ್ಯಾವ್ರೇಜ್ ಬ್ಲಡ್ ಪ್ರೆಷರ್ ಆಫ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಡಲ್ಟ್ ಮಸ್ಟ್ ಬಿ 160/110. ನಾನು ಸ್ವಲ್ಪ ಒಂದು 10 ವರ್ಷ ಆಗಿ ಡಾಕ್ಟರ್ ಆದವಾಗ ಅದನ್ನು 140/90ಗೆ ತಂದರು. ನಾನು ಅವರಿಗೆ ಬರೆದೆ, ಯಾಕೆ ತಂದ್ರಿ ಕೆಳಗೆ ಅಂತ. ಅದಕ್ಕೆ ಅವರು ಹೇಳಿದರು, ನಮ್ಮ ಹತ್ರ ಎವಿಡೆನ್ಸ್ ಉಂಟು ಅಂತ. ಏನು ಎವಿಡೆನ್ಸ್ ಅಂತ ಅವರು ಇಷ್ಟರವರೆಗೆ ಹೇಳಲಿಲ್ಲ. ಇನ್ನೂ ಒಂದು 10 ವರ್ಷ ಆಗುವಾಗ ಅದು 120/80 ಬಂತು. ಇದಕ್ಕೇನು ಕಾರಣ ಅಂತ ಬರೆದ್ರು, ನಮ್ಮ ಹತ್ರ ಎವಿಡೆನ್ಸ್ ಉಂಟು ಅಂತ ಹೇಳಿದರು, ಏನೂ ಆಗಲಿಲ್ಲ. ಮತ್ತೊಂದು ಸ್ವಲ್ಪ ವರ್ಷದ ನಂತರ 110/70ಗೆ ತಂದರು. ಇದಕ್ಕೆ ಒಂದು ಕಮಿಟಿ ಉಂಟು ಅಮೆರಿಕದಲ್ಲಿ. ಈಗ ನಮ್ಮನ್ನೆಲ್ಲ ನಡೆಸುವುದು ಅಮೆರಿಕದವರು. ಅವರು ಹೇಳಿದ್ದನ್ನು ನಾವು ಶಿರಸಾವಹಿಸುವುದು. ಆ ಕಮಿಟಿಗೆ ಹೆಸರು JNC ಅಂತ, ಜಾಯಿಂಟ್ ನ್ಯಾಷನಲ್ ಕಮಿಟಿ. ಅದರಲ್ಲೆಲ್ಲ ದೊಡ್ಡ ತಲೆಯವರೆಲ್ಲ ಬಹಳ ಬುದ್ಧಿವಂತರಿದ್ದಾರೆ ಅಂತ ನಮ್ಮ ಲೆಕ್ಕ. ಇದು JNC 1, 2, 3, 4, 5, 6, 7 7 JNC ಆಯಿತು. 5 ವರ್ಷಕ್ಕೊಮ್ಮೆ. 7 5 35. ಈ 35 ವರ್ಷದಲ್ಲಿ 5 ಕಮಿಟಿ 5 ಸಲ ಇದನ್ನು ಕೆಳಗೆ ತಂತು. ಇದನ್ನೆಲ್ಲ ನಾವು ಸರಿಯಾಗಿ ಸಮೀಕ್ಷೆ ಮಾಡಿ ನೋಡಿದರೆ ಇದರಿಂದ ಏನು ಲಾಭ ಆಗಿದೆ ಅಂದರೆ, ಔಷಧಿ ಕಂಪನಿಯವರಿಗೆ ಲಾಭ ಆಗಿದೆ. ಯಾಕೆ? ಕೆಳಗೆ ಬಂದ ಹಾಗೆ 100-200 ಮಿಲಿಯ ಹೆಚ್ಚು ಜನ ಸಾಮಾನ್ಯ ಕಾಯಿಲೆ ಇಲ್ಲದವರು ಬ್ಲಡ್ ಪ್ರೆಷರ್ ಕಾಯಿಲೆ ಪೇಷಂಟ್ಸ್ ಆಗ್ತಾರೆ. ಒಂದು 200 ಮಿಲಿಯ ಜನ ಸಿಕ್ಕಿದರೆ ಅವರಿಗೆ ಎಷ್ಟು $1 ಬಿಲಿಯನ್ ಲಾಭ ಆಯಿತು. ಇದು ನಮ್ಮ ಗುಟ್ಟು ಚರಿತ್ರೆ. ಇದನ್ನು ನಾನು ಹೇಳಬಾರ್ದು, ಯಾಕೆಂದರೆ ಒಬ್ಬ ಒಳ್ಳೆಯ ಪುಸ್ತಕ ಬರೆದಾನೆ, ಬ್ಯಾಡ್ ಮೆಡಿಸಿನ್ ಡಾಕ್ಟರ್ಸ್ ಹಾರ್ಮಿಂಗ್ ಸೊಸೈಟೀಸ್ ಇನ್ ಹಿಪೋಕ್ರಟಿಸ್ ಅಂತ. ಇದನ್ನು ಬರೆದವನು ಬಹಳ ದೊಡ್ಡ ಮೇಧಾವಿ. ಅವನ ಹೆಸರು ಡೇವಿಡ್ ವೂಟನ್ ಅಂತ. ಇವನು ಲಂಡನ್ನಲ್ಲಿ ಹಿಸ್ಟ್ರಿಯ ಪ್ರೊಫೆಸರು. ಅವನು ಏನು ಹೇಳ್ತಾನೆ ತೋರಿಸ್ಕೊಡ್ತಾನೆ, ಡಾಕ್ಟ್ರುಗಳು ಸಮಾಜವನ್ನು ಹಾಳು ಮಾಡ್ತಾ ಬಂದಿದ್ದಾರೆ ಅಂತ, ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಅಂತ. ಹಾಗಾಗಿ ನಾವು ಈಗ ಬ್ಲಡ್ ಪ್ರೆಷರನ್ನು ಹೆಚ್ಚಿನ ಕಾಯಿಲೆ ಮಾಡಿದ್ದೇವೆ. ಆದರೆ ಈಗ ಸ್ವಲ್ಪ ಯಾರೋ ಹೇಳಿಕೊಟ್ಟು ಹುಡುಕಿ ನೋಡಿದವಾಗ ಈ JNC ಕಮಿಟಿಯಲ್ಲಿ ಕೂತ್ಕೊಳ್ಳೋ ಕಳ್ಳರೆಲ್ಲ ಔಷಧಿ ಕಂಪನಿಯಿಂದ $5-10 ಮಿಲಿಯನ್ ಪಡ್ಕೊಂಡಿದ್ದಾರೆ, ಶೇರ್ ಪಡ್ಕೊಂಡಿದ್ದಾರೆ, ಕಾರ್ಗಳನ್ನು ತೆಕ್ಕೊಂಡಿದ್ದಾರೆ, ದೊಡ್ಡವರಾಗಿದ್ದಾರೆ ಅಂತ ಗೊತ್ತಾಯಿತು. ಗೊತ್ತಾಗಿ ಈ ಕಮಿಟಿಯನ್ನು ಸ್ವಲ್ಪ ರೀವ್ಯಾಂಪ್ ಮಾಡಿದರು, ಹೊಸ ಕಮಿಟಿ ಮಾಡಿದರು. ಅದರಲ್ಲಿ ಒಬ್ಬರು ಒಳ್ಳೆಯವರನ್ನು ಒಂದು ಪ್ರೆಸಿಡೆಂಟ್ ಮಾಡಿದರು. ಅವರ ಹೆಸರು ಮಾರ್ವಿನ್ ಮಾಸರ್ ಅಂತ, ನ್ಯೂಯಾರ್ಕ್ನವರು, ಒಳ್ಳೆಯವರು. ಸೊ JNC 8 ಬಂತು. ಅದು ಏನು ಹೇಳಿತು, ನಾರ್ಮಲ್ ಬ್ಲಡ್ ಪ್ರೆಷರ್ 110/70ಗೆಲ್ಲ ಬರಬಾರ್ದು, ಅದು ಬಂದರೆ ತುಂಬ ಕಮ್ಮಿ ಆಗ್ತದೆ, ಮತ್ತು ಔಷಧಿ ಕೊಟ್ಟರೆ ಅದು ಮತ್ತೆ ಜನರನ್ನು ಸಾಯಿಸ್ತದೆ. ಹಾಗಾಗಿ ನಾರ್ಮಲ್ ಬ್ಲಡ್ ಪ್ರೆಷರು 160/100. ಆದರೆ ಅವರು 160/100 ಅಂತ ಹೇಳಲಿಲ್ಲ. ಯಾಕೆ ಅಂದರೆ, ನಾನು 93ರಲ್ಲಿ ಅವನೊಂದು ಪುಸ್ತಕ ಬರೆದಿದ್ದೆ ಬ್ಲಡ್ ಪ್ರೆಷರ್ ವಿಷಯ. ಅದರಲ್ಲಿ ನಾನು ಬರೆದಿದ್ದೆ 160/100ಕ್ಕೆ ಅಡಲ್ಟ್ ಬ್ಲಡ್ ಪ್ರೆಷರ್ ಕೆಳಗೆ ಬಂದರೆ ಬಹಳ ಅನ್ಯಾಯ ಆಗ್ತದೆ ಜನರಿಗೆ ಅಂತ ಬರೆದಿದ್ದೆ. ಸೊ ಅದನ್ನೇ ಬರೆದ್ರೆ ನಾನು ಬರೆದದ್ದು ಹಾಗೆ ಆಗ್ತಲ್ಲ. ಅವರು ಬಾಟಾ ಶೂ ಕಂಪನಿಯವರು ಹಾಗೆ $1,000 ಅಲ್ಲ, $999 ಅಂತ ಮಾಡಿದರು. 159/99 ಮಾಡಿದರು. ಸೊ ಈಗ JNC 8ರ ಪ್ರಕಾರ ನಾರ್ಮಲ್ ಬ್ಲಡ್ ಪ್ರೆಷರ್ ಅಡಲ್ಟಿದ್ದು 159/99 ಇರಬೇಕು. ಆದರೆ ನಿನಗೆ ಡಯಾಬಿಟಿಸ್ ಇದ್ದರೆ 140/90 ಇರಬೇಕು, ಸ್ವಲ್ಪ ಕೆಳಗಿರಬೇಕು ಅಂತ ಅವರು ಲೆಕ್ಕ ಹಾಕಿದರು. ಆದರೆ ಈ JNC 8 ಕಮಿಟಿ ಬಂದದ್ದು 2013ರಲ್ಲಿ.
ಇವತ್ತಿಗೂ ಕೂಡ ಅದನ್ನು ಹೊರಗೆ ಬರಲಿಕ್ಕೆ ಬಿಡಲಿಲ್ಲ. ಈ ಮಾಫಿಯಾಗಳೆಲ್ಲ ಹಿಡ್ಕೊಂಡಿದ್ದಾರೆ ಅದನ್ನು, ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ಈ ಔಷಧಿ ಕಂಪನಿಯ ದೊಡ್ಡ ದನಿಗಳೆಲ್ಲ ಈ ಕಮಿಟಿ ಸರಿ ಇಲ್ಲ, ಇವ್ರು ಮಾಡಿದ ತಪ್ಪು, ಇದು ಬೇರೆ ಆಗಬೇಕು ಅಂತ ಹೇಳಿ ಅದನ್ನು ಪಬ್ಲಿಷ್ ಮಾಡಲಿಕ್ಕೆ ಬಿಡಲಿಲ್ಲ. ಎಲ್ಲಿವರೆಗೆ ಅಂದರೆ, ನಾನು ಮೊನ್ನೆ ಅಮೆರಿಕದಲ್ಲಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಕಲಿಸ್ತಾ ಇದ್ದೆ. ಅಲ್ಲಿ ಒಂದು ಸ್ಟೂಡೆಂಟ್ ಎದ್ದು ಹೇಳಿದ, ಸರ್ ನೀವು ಹೇಳೋದು ಸತ್ಯ, ನಮಗೆ ಕೂಡ ಕಲಿಸ್ತಾರೆ ಕ್ಲಾಸ್ನಲ್ಲಿ. ಏನು ಅಂದರೆ JNC8 ಹೇಳಿದೆ 159 99 ಇರಬೇಕಂತ, ಆದರೆ ನೀವು ಪರೀಕ್ಷೆಯಲ್ಲಿ ಬರುವಾಗ 110 70 ಬರೀರಿ, ಯಾಕಂದರೆ ಇಲ್ಲದಿದ್ದರೆ ನೀವು ಪಾಸ್ ಆಗೋದಿಲ್ಲ.